ಈ ಒಂದು ಘಟನೆ ತುಂಬಾ ದುಃಖಕರವಾದ ಘಟನೆ. ಈಗಾಗಲೇ ಹಿಂದೆನೂ ಇದೇ ತರ ಸಮಸ್ಯೆ ಆಗಿತ್ತು, ಹಿಂದೆ ಕಾರ್ ಬಿದ್ದಿತ್ತು. ಈ ಸತಿ ಆವಾಗ ಸತ್ಯ ಯಾರು ತೀರ್ಕೊಂಡಿರಲಿಲ್ಲ. ಈಗ ಕಾರ್ ಬಿದ್ದು ಈಗ ತೀರ್ಕೊಂಡ್ರು. ಲೊಕೇಶನ್ ಅವರು ಶಿವಳ್ಳಿಯವರು 44 ವರ್ಷದವರು. ಇದು ಈಗಾಗಲೇ ಮುಂಚೆನೂ ನಾವು ಇಂಜಿನಿಯರ್ಗಳ ಹತ್ರ ಲಾಸ್ಟ್ ಟೈಮು ಅನಾಹುತ ಆದಾಗಲೂ ಮಾತಾಡಿ ಇಮಿಡಿಯೇಟಾಗಿ ಮಾಡಬೇಕು ಅಂತೇಳಿ ಅವಾಗ ಏನು ಅಗ್ರಿಮೆಂಟ್ ಆಗಿಲ್ಲ ಇವು ಅಂತ ಏನೋ ಇತ್ತು. ಆದರೆ ಇದಾಗಲೇ ವರ್ಕ್ ಅಪ್ರೂವಲ್ ಆಗಿ ಅಗ್ರಿಮೆಂಟ್ ಆಗಬೇಕಂತೆ, ವರ್ಕ್ ಆರ್ಡರ್ ರಿಲೀಸ್ ಮಾಡಿ. ಸೊ ಇಂಜಿನಿಯರ್ ಹತ್ರನೂ ಮಾತಾಡಿದ್ದೀವಿ. ಈಗ ಇಮಿಡಿಯೇಟಾಗಿ ಮಾಡೋಕ್ಕೆ ಅವ್ರ ಹತ್ರ ಹೇಳಿದ್ದೀವಿ. ಯಾವ ಟೈಮ್ ಲೈನ್ ಇಮಿಡಿಯೇಟ್ ನಾಳೆನೇ ಶುರು ಮಾಡಬೇಕು ಅಂತ ಹೇಳಿದ್ದೀವಿ. ಅದೇ ಈಗ ನಾವೆಲ್ಲ ಇಲ್ಲಿ ಬಂದು ಅನಾಹುತ ಆದಮೇಲೆ ಶೋ ಕೊಡೋಕೆ ಬಂದಿದ್ದೀವಿ. ಸತ್ಯಗಳು ಹೇಳ್ಬೇಕಂದ್ರೆ ಇದನ್ನು ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರಿ ನಾವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಈ ರಸ್ತೆ ಆಗೋ ಸಮಯದಲ್ಲಿ ಮಾಡಬೇಕಾಗಿರೋಂಥದ್ದು ಜವಾಬ್ದಾರಿ ಎಲ್ಲರದಿತ್ತು, ಗೊತ್ತಿರೋದು. ಏಕೆಂದರೆ ಥಿಯರಿ ಈಗ ಸೈಡ್ ಇದನ್ನು ಒತ್ತರಿಸ್ಬಿಟ್ಟು ಬ್ಯಾರಿಯರ್ ಹಾಕ್ತೀವಿ ಅಂತೇಳೇ ರೋಡ್ನ ವೈಡನ್ ಮಾಡಿರೋದು. ಈಗ ನಾವುಗಳೇ ಎಷ್ಟು ಸತಿ ಮಿಸ್ ಆಗಿದ್ದೀವಿ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ. ಡಿಲೇ ಆಗೋಕ್ಕೆ ಏನು, ಈಗ ಅಗ್ರಿಮೆಂಟ್ ಆಗಬೇಕು ಅಂತ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು PWD ಅವರು ಹೇಳ್ತಾ ಇದ್ದಾರೆ. ಇದು ಎಮರ್ಜೆನ್ಸಿ ವರ್ಕ್ ಆಗಿರೋದ್ರಿಂದ ಬೇರೆ ಥರ ಮಾಡಿಸ್ಬೋದಿತ್ತು. ಯಾಕೆಂದರೆ ಈಗ ರಸ್ತೆ ಆಗಿ ಸುಮಾರು ದಿನ ಆಯಿತು. ಈಗ ಏನೋ ಕಲ್ಲು ಹಾಕೋಕ್ಕೆ ಫಸ್ಟು ಅಪ್ರೂವಲ್ ತೊಗೊಂಡಿದ್ರಂತೆ, ಅದಾದಮೇಲೆ ರೀವರ್ಕ್ ಮಾಡಿ ಈಗ ಸ್ಟೀಲ್ ಬ್ಯಾರಿಯರ್ ಹಾಕಬೇಕಂತ ತಗೊಂಡಿದ್ದಾರೆ. ಬಿಡದೆ ಇಮಿಡಿಯೇಟಾಗಿ ಹಾಕ್ಬೇಕು ಸರ್. ಇದನ್ನು ನಾವು ಒತ್ತಾಯ ಮಾಡಿದ್ದೀವಿ, ಇಮಿಡಿಯೇಟಾಗಿ ಮಾಡಿಸ್ತೀವಿ. ನಾನು ಪರ್ಸ್ನಲಿ ಇದನ್ನು ಅಕಸ್ಮಾತ್ ನಾಳಿದ್ರಲ್ಲಿ ಅವ್ರು ಶುರು ಮಾಡಿಲ್ಲ ಅಂದರೆ ನಾವೇ ಬೇರೆ ಥರ ಏನು ಮಾಡಬೇಕು, ಊರವ್ರಗಳ ಜೊತೆ ಸೇರ್ಕೊಂಡು ನಾವೇ ಅದೇ ಅಲ್ಲೇ ನಾನು ಹೇಳ್ತಿಲ್ವ ಸರ್. ಈಗ ನಾವು ಇದಾದ್ಮೇಲೆ ಬಂದು ಪೋಸ್ಟ್ ಕೊಡೋಕೆ ಬಂದಿದ್ದೀವಿ ಅಷ್ಟೇ. ಇಲ್ಲಿ ನಾವು ಇರೋ ವಿಷಯ ಇದೆ. ಸಮಸ್ಯೆನ ಪ್ರಿಕಾಷನರಿ ಮೆಷರ್ಸ್ನ ನಾವು ತಗೊಳ್ದೆ ನಾವೆಲ್ಲ ಯಾವಾಗಲೂ ರಿಯಾಕ್ಟಿವ್ ಮೋಡಲ್ಲೇ ಇರ್ತೀವಿ. ಯಾರಾದರೂ ಸಾಯಬೇಕು ಅವಾಗ ಏನಾದರೂ ಅಲ್ಲೂ ಅಷ್ಟೇ ತಡೆಗೆ ಬಸ್ ಕನಗನಮಡಿ ಹತ್ರ ತೀರೋದ್ಮೇಲೆ ತಡೆಗೆ ಅಲ್ಲಿ ಸ್ಟೀಲ್ ಬ್ಯಾರಿಯರ್ ಹಾಕಿದ್ದು. ಇಲ್ಲೂ ಇನ್ನೊಂದಷ್ಟು ಜನ ಸಾಯಬೇಕು, ಅಲ್ಲಿ ತನಕ ಆಗಕ್ಕಾಗಿಲ್ಲ ಅಲ್ಲಿ. ಹಿಂಗೆ ಇದು ಪ್ಲಸ್ ಕನಗೂರು ಹೊಣೆ ಯಾರಂದರೆ ಸರ್, ಈಗ ಡಿಪಾರ್ಟ್ಮೆಂಟ್ ಅವರು ತಗೊಳ್ಬೇಕು, ಇಂಜಿನಿಯರ್ಗಳು ಹಾಕ್ಬೇಕು. ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಯಾರಿಗಾಗಿರ್ತದೆ ಅವ್ರುಗಳು ಸೇರ್ಕೊಂಡು ಹಾಕ್ಬೇಕು. ಬಟ್ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಬರ್ತದೆ? ಇಂಜಿನಿಯರ್ಗಳು ಇದನ್ನು ಮಾಡಿ ಪ್ರೆಷರ್ ಹಾಕಿ ಮಾಡಿಸ್ಬೇಕು. ಯಾಕಂದರೆ ಇದು ಅಪಾಯಕರವಾದ ಒಂದು ರಸ್ತೆ ಇದೊಂದೇ. ಈಗ ಪುನಃ ಈಗ ನೋಡಿ, ನಾವು ಬರಬೇಕಾದ್ರೆ ಕನಗನಮಡಿ ಹತ್ರನೂ ಅಷ್ಟೇ. ಈ ಕನಗನಮಡಿ ಊರು ಬಿಟ್ಟು ಪಾಂಡವಪುರಕ್ಕೆ ಹೋಗೋ ರಸ್ತೆಯಲ್ಲೂ ಇದೇ ಥರ ಇದೆ. ಅಲ್ಲೂ ಕನ್ಸ್ಟ್ರಕ್ಷನ್ ಮಾಡಲೇಬೇಕು ನಾವು. ಎರಡು ಕಡೆನೂ ನೀವು ಹೇಳ್ದಂಗೆ ನಾಲೆ ಪೂರ್ತಿ ಇಲ್ಲಿಂದಲ್ಲ, ಬರೀ ಇದಿಷ್ಟು ಮಾತ್ರ 2 ಕಿಲೋಮೀಟರ್ ಅಲ್ಲ, ಇದಕ್ಕಿಂತ ಮುಂದೆನೂ ನಾವು ಬ್ಯಾರಿಯರ್ಗಳು ಹಾಕದೇ ಇದ್ರೆ ಇನ್ನೂ ಈ ಥರ ಅನಾಹುತಗಳು ಹಾಗೇ ಆಗುತ್ತೆ ಸರ್. ಈಗ ಇಂಜಿನಿಯರ್ ಇಂಜಿನಿಯರ್ಗಳಲ್ಲಿ ಒಂದು ಲಾರಿ ಆಗಿತ್ತು, ಒಂದು ಜಸ್ಟಿನ್ ಗಾಡಿ, ಇದ್ರ ಬಗ್ಗೆ ಯಾರು ಎಲ್ಲ ಕೊಟ್ಟಾಯ್ತು, ಯಾರು ಗಮನ ತೀರೋ ಗಂಟ ಯಾರು ಮಾಡಿಲ್ಲ. ಅಪ್ರೂವಲ್ ಆಗಿದೆ ಇದು. ರ್ಯಾಶ್ ಬ್ಯಾರಿಯರ್ಗೆ ರೋಡ್ ಮಾಡಬೇಕಾದ್ರೆ ಆಗಿಲ್ಲ ಕೆಲಸ. ಹೇಳಿ ಸರ್, ನೀವೇ ಹೇಳ್ಬಿಡಿ. ನನಗಿಂತ ತಾರೀಕು ಸರ್ 20 ವರ್ಷದಿಂದ ತಾರೆ ಇರೋದು, ಹಾಕಿಲ್ಲ ಅಷ್ಟೇ. ಯಾವ ಕಾಲದಿಂದ ಇದೆ
ರಸ್ತೆ ಮಾಡಿರೋದು ಕಾರ ನಮ್ಗೆ 27 ವರ್ಷ 27 ತಾರೆ ಐತಿ, ಯಾರು ಹಾಕಿಲ್ಲ. ಹಾಕ್ತೀನಿ ಅಂತ ಅಂತಾರೆ, ಯಾರು ಹಾಕಿಲ್ಲ. ಇದು ಇವ್ರು ವೈಫರ್ ಸುಮ್ನೆ ನಾಟಕ ಆಡ್ತಿರಲ್ಲ ಅಷ್ಟೇ. ಯಾಕೆಂದ್ರೆ ಏರಿ ಇದ್ದು ಅದನ್ನ ಕಂಬಿ ಹಾಕ್ತೀವಿ ಅಂತ ತೆರವು ಮಣ್ಣೇನಾಯ್ತಣ್ಣ ಸೈಡಲ್ಲಿ ಇದ್ದು ಸಾಹೇಬ್ರೆ ತೆರವು ಮಾಡಿ ಈಗ ಪ್ರಾಣ ತುಂಬಿಸ್ಬಿಟ್ರು ಬೇರೆ ಕಡೆ 2022 ಬರೀ ಎದುರಿಸಿ ಕೆಲಸ ಮಾಡ್ತಾರ ಈಗ ಮೊನ್ನೆ ಒಂದ ಎರಡ ಇಲ್ಲಿ ಸುಮಾರು ಆಗೈತೆ ಇಲ್ಲ ಟಾರ್ ಕೊಟ್ಟಿದ್ದೀವಿ ಒಂದೊಂದು ಫ್ಯಾಮಿಲಿನ ಹೊಂಟೈತಲ್ಲ ಅದು ಸರಿ ಆಗಿರ್ಲಿಲ್ಲ ಒಂದು ಎರಡಣ್ಣ ಅಲ್ಲೊಂದು ಇಲ್ಲ ಇಲ್ಲಿ ಸುಮಾರು ಆಗೈತೆ ಅಂತೇವು